ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಹೊಸ ತಕ್ಷಣ ನೋಡ್ತಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. RBI ಈಗಾಗಲೇ SB ಅಕೌಂಟ್ ಅಂದರೆ ಸೇವಿಂಗ್ ಬ್ಯಾಂಕ್ ಅಕೌಂಟ್ಗೆ ಸಂಬಂಧಪಟ್ಟಂತೆ ಅನೇಕ ನಿಯಮಗಳನ್ನು ಜಾರಿಗೆ ತಂದಿದೆ. ಹಾಗೂ ಈ 2025ರಲ್ಲೂ ಕೂಡ ಅನೇಕ ನಿಯಮಗಳನ್ನು ಜಾರಿಗೆ ತಂದಿದ್ದು, ಹಾಗೂ 10 ವರ್ಷದಿಂದ ಒಂದೇ ಉಳಿತಾಯ ಖಾತೆಯನ್ನು ಹೊಂದಿರುವವರು ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಹಾಗೆಯೇ ಕೆಲವರು 2 ರಿಂದ 3 ಸೇವಿಂಗ್ ಬ್ಯಾಂಕನ್ನು ಕೂಡ ಹೊಂದಿರುತ್ತಾರೆ. ಆದರೆ ಕೆಲವು ಖಾತೆಗಳಿಗೆ ಖಾತೆದಾರರು ಸರಿಯಾಗಿ ಠೇವಣಿಯನ್ನು ಕೂಡ ಇಡುವುದಿಲ್ಲ. 10 ವರ್ಷದಿಂದ ಒಂದು ಬ್ಯಾಂಕ್ ಖಾತೆಯಲ್ಲಿ ಯಾವುದೇ ವ್ಯವಹಾರ ಕಂಡುಬಂದಿಲ್ಲವಾದರೆ ಅಂತಹ ಖಾತೆಗಳನ್ನು ನಿಷ್ಕ್ರಿಯ ಖಾತೆ ಎಂದು ಪರಿಗಣಿಸಲಾಗುತ್ತದೆ. ಕಳೆದ 10 ವರ್ಷದಿಂದ ಯಾವುದೇ ಹಣಕಾಸಿನ ಚಟುವಟಿಕೆ ಇಲ್ಲದ ಖಾತೆಯನ್ನು ನಿಷ್ಕ್ರಿಯ ಮಾಡಲಾಗುತ್ತದೆ. ಒಬ್ಬ ವ್ಯಕ್ತಿ ತನ್ನ ಖಾತೆಯಲ್ಲಿ 10 ವರ್ಷದಿಂದ ಹಣ ಇಟ್ಟು ಆ ಹಣವನ್ನು ಹಿಂಪಡೆಯದಿದ್ದರೂ ಕೂಡ ಅಂತಹ ಖಾತೆಯ ಹಣವನ್ನು ಶಿಕ್ಷಣ ನಿಧಿಗಳಿಗೆ ವರ್ಗಾವಣೆ ಮಾಡಿ ನಿಮ್ಮ ಖಾತೆಯನ್ನು ನಿಷ್ಕ್ರಿಯಗೊಳಿಸಲಾಗುತ್ತದೆ. ಹಾಗೂ ವರ್ಗಾವಣೆ ಆದ ಹಣವನ್ನು ನೀವು ಯಾವುದೇ ಸಮಯದಲ್ಲಿ ಬೇಕಾದರೂ ಕೂಡ ನಿಮ್ಮ ಮೂಲ ಠೇವಣಿಯನ್ನು ಪಡೆದುಕೊಳ್ಳಬಹುದು ಹಿಂದಿರುಗಿಸಿ. ಹಾಗೂ ಈ ನಿಯಮ ಸರ್ಕಾರ ಮತ್ತು ಖಾಸಗಿ ಎಲ್ಲ ರೀತಿಯ ಬ್ಯಾಂಕುಗಳಿಗೂ ಕೂಡ ಅನ್ವಯಿಸುತ್ತದೆ. ಹಾಗೂ ನೀವೇನಾದರೂ 2 ರಿಂದ 3 ಖಾತೆಗಳನ್ನು ನೀವು ತೆರೆದಿದ್ದರೆ ಯಾವುದೇ ವಹಿವಾಟು ಇಲ್ಲವಾದರೆ ನಿಷ್ಕ್ರಿಯ ಮಾಡಲಾಗುತ್ತದೆ. ಅದಕ್ಕೂ ಮೊದಲು ನೀವೇ ನಿಮ್ಮ ಖಾತೆಯನ್ನು ಕ್ಲೋಸ್ ಮಾಡುವುದು ಉತ್ತಮ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.